ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ಸಚಿವ ಸಂಪುಟ ಪುನರಚನೆ ಚರ್ಚೆಗೆ ಸರ್ಕಾರ ಬ್ರೇಕ್. ಕ್ಯಾಬಿನೆಟ್ ಸರ್ಜರಿ ಇಲ್ಲ ಎಂದ ಸಿಎಂ ಡಿಸಿಎಂ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಬಿಗ್ ಶಾಕ್. ದೆಹಲಿ ಪ್ರವಾಸದ ವೇಳೆ ಪ್ರಧಾನಿ ಭೇಟಿಯಾದ ಸಿಎಂ ಡಿಸಿಎಂ. ರಾಜ್ಯಕ್ಕೆ ಅಭಿವೃದ್ಧಿ ಯೋಜನೆಗಳ ಅನುದಾನ ಬಿಡುಗಡೆಗೆ ಮನವಿ. ಬಿಜೆಪಿ ಸಂಸದರು, ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಸಿದ್ದು ವಾಗ್ದಾಳಿ. ಮುಸ್ಲಿಮರಿಗೆ ಮತದಾನ ಹಕ್ಕು ನೀಡಬಾರದೆಂದ ಒಕ್ಕಲಿಗ ಸ್ವಾಮೀಜಿಗೆ ಸಂಕಷ್ಟ. ಉಪ್ಪಾರಪೇಟೆ ಪೊಲೀಸರಿಂದ ಸ್ವಾಮೀಜಿಗೆ ನೋಟಿಸ್. ಡಿಸೆಂಬರ್ 2ರಂದು ವಿಚಾರಣೆಗೆ ಹಾಜರಾಗಲು ಸೂಚನೆ. ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಟ್ಟಕ್ಕೆ ವಿಪಕ್ಷ ನಾಯಕ ಭೇಟಿ. ಸ್ವಾಮೀಜಿ ಭೇಟಿಯಾಗಿ ಧೈರ್ಯ ತುಂಬಿದ ಬಿಜೆಪಿ ನಾಯಕರು. ಅರೆಸ್ಟ್ ಮಾಡಿದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಾಗಿ ಅಶೋಕ್ ಎಚ್ಚರಿಕೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ. ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ. ಸಂಜೆ 4:30ಕ್ಕೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವ ಮೀಟಿಂಗ್. ನಮ್ಮಲ್ಲಿ ಸಿಎಂ ಬದಲಾವಣೆ ವಿಚಾರವೇ ಇಲ್ಲ. ಏನೇ ನಿರ್ಧಾರವಾದರೂ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ. ಕಾಂಗ್ರೆಸ್ಸಿನ ಬಗ್ಗೆ ಟೀಕೆ ಮಾಡುತ್ತಿದ್ದ ಬಿಜೆಪಿ ಈಗ ಒಡೆದ ಮನೆ. ಕಾಂಗ್ರೆಸ್ ಏನೇ ಕಾರ್ಯ ಮಾಡಿದ್ರೂ ಅದು ಜನರ ಹಿತಕ್ಕಾಗಿ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ವಾಗ್ದಾಳಿ. ಕಾಂಗ್ರೆಸ್ನಲ್ಲಿ ಅಪಸ್ವರದ ನಡುವೆಯೂ ಸ್ವಾಭಿಮಾನಿ ಸಮಾವೇಶಕ್ಕೆ ಸಿದ್ಧತೆ. ಹಾಸನದಲ್ಲಿ ಸಮಾವೇಶ ಸ್ಥಳದಲ್ಲಿ ಪೂರ್ವಭಾವಿ ಸಭೆ. ಪಕ್ಷದ ವೇದಿಕೆಯಲ್ಲಿ ಸಮಾವೇಶದ ಎಂದ ಕೈನಾಯಕ್. ಮೂಡಾ ಹಗರಣದ ನಡುವೆ ಇಂದು ಮೂಡಾ ಕಚೇರಿಯಲ್ಲಿ ಮತ್ತೊಂದು ಸಭೆ. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ನೇತೃತ್ವದಲ್ಲಿ ನಡೆಯಲಿರುವ ಸಭೆ. ಸಭೆಗೂ ಮೊದಲೇ 15,000 ನಿವೇಶನವುಳ್ಳ 240 ಬಡಾವಣೆಗಳ ಹಸ್ತಾಂತರ. ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಕೈ ಚಳಕ. ಅರ್ಹರ ಬಿಟ್ಟು ಬೇರೆಯವರ ಪಾಲಾದ ಪ್ರವಾಹ ಪೀಡಿತರ ಅನುದಾನ. ತಲಾಟಿ ಜಂಗಮಶೆಟ್ಟಿ ವಿರುದ್ಧ ತನಿಖೆಗೆ ಸಂತ್ರಸ್ತರ ಆಗ್ರಹ. ಗದಗ ನಗರದಲ್ಲಿ ಬಲಿಗಾಗಿ ಕಾದು ಕುಳಿತ ಹೈಮಾಸ್ಟ್ ದೀಪಗಳು. 3 ತಿಂಗಳಿಂದ ಹೈಮಾಸ್ಟ್ ಲೈಟ್ಗಳು ವಾಲಿದ್ರೂ ದುರಸ್ತಿ ಮಾಡದ ಸಿಬ್ಬಂದಿ. ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಮಹಾರಾಷ್ಟ್ರದಲ್ಲಿ ಮುಂದುವರೆದ ಸಿಎಂ ಆಯ್ಕೆ ಕಸರತ್ತು. ದಿಢೀರ್ ಊರಿಗೆ ತೆರಳಿದ ಏಕನಾಥ್ ಶಿಂದೆ. ಮಹಾಯುತಿ ಸಭೆ ರದ್ದು. ಇಂದು ಮಹತ್ವದ ಘೋಷಣೆ ಮಾಡ್ತಾರ ಹಂಗಾಮಿ ಸಿಎಂ ಶಿಂದೆ. ಇಂದು ವಯನಾಡು ಕ್ಷೇತ್ರಕ್ಕೆ ಸಂಸದೆ ಪ್ರಿಯಾಂಕಾ ಗಾಂಧಿ ಭೇಟಿ. ಉಪಚುನಾವಣೆಯಲ್ಲಿ ಗೆದ್ದ ಬಳಿಕ ಮೊದಲ ಬಾರಿ ಭೇಟಿ. ಸಾರ್ವಜನಿಕ ಸಮಾವೇಶ ನಡೆಸಿ ಧನ್ಯವಾದ ಅರ್ಪಿಸಲಿರುವ ಪ್ರಿಯಾಂಕಾ. ಆಕಸ್ಮಿಕ ಅಗ್ನಿ ಅವಘಡಕ್ಕೆ ಸೋಫಾ ಕಾರ್ಖಾನೆ ಧಗ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಘಟನೆ. ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ತಪ್ಪಿದ ಭಾರೀ ದುರಂತ. ಇಂದು ಭೂಮಿಗೆ ಅಪ್ಪಳಿಸಲಿದೆ ಫೆಂಗಲ್ ಚಂಡಮಾರುತ. ದಕ್ಷಿಣ ರಾಜ್ಯಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಪುದುಚೇರಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಉತ್ತರ ನೈಜೀರಿಯಾದಲ್ಲಿ ದೋಣಿ ಮುಳುಗಿ ಭೀಕರ ದುರಂತ. 28ಕ್ಕೂ ಅಧಿಕ ಜನರು ಸಾವು, 100 ಮಂದಿ ಕಣ್ಮರೆ. ನಾಪತ್ತೆಯಾದವರಿಗಾಗಿ ಮುಂದುವರೆದ ಶೋಧ ಕಾರ್ಯ. ಗೌತಮ್ ಅದಾನಿ ಬಂಧನ ವಾರೆಂಟ್ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ಅಮೆರಿಕದಲ್ಲಿನ ಕಾನೂನು ಪ್ರಕ್ರಿಯೆಯಲ್ಲಿ ಭಾರತದ ಪಾತ್ರವಿಲ್ಲ. ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಸ್ಪಷ್ಟನೆ. ಇಂದಿನಿಂದ 2 ದಿನ ನ್ಯೂಸ್ ಫಸ್ಟ್ನ ಅತಿ ದೊಡ್ಡ ಆರೋಗ್ಯ ಹಬ್ಬ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಸರಳ ಸೂತ್ರ ತಿಳಿಯಲು ಅತಿ ದೊಡ್ಡ ವೇದಿಕೆ. ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.